ಹಾಯ್ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಬಿಸಿಲಿನಿಂದ ಬರುವಾಗ ಅಥವಾ ತುಂಬ ಜಾಸ್ತಿ ನಾವೇನಾದರೂ ತಿಂದಾಗ ಈ ರೀತಿಯ ಪಾನೀಯವನ್ನು ಮಾಡಿಕೊಂಡು ಕುಡಿದು ನೋಡಿ, ತಕ್ಷಣ ನಿಮ್ಮ ಸುಸ್ತೆಲ್ಲ ಮಾಯ ಆಗುತ್ತೆ. ಹಾಗೆಯೇ ಇದು ಆರೋಗ್ಯಕಾರಕ ಮತ್ತು ಜೀರ್ಣಕಾರಕವೂ ಹೌದು. ಬನ್ನಿ ಹಾಗಾದರೆ ಈ ಜ್ಯೂಸ್ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ಈ ಜ್ಯೂಸ್ ಮಾಡೋದಕ್ಕೆ ಸಣ್ಣ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಒಂದು 4-5 ಐಸ್ ಕ್ಯೂಬ್ಗಳನ್ನು ಹಾಕಿ, ನಂತರ ಒಂದು ಅರ್ಧ ಇಂಚು ಗಾತ್ರದಷ್ಟು ಶುಂಠಿಯನ್ನು ಸೇರಿಸಿ, ಆಮೇಲೆ 1 ಹಿಡಿಯಷ್ಟು ಪುದೀನವನ್ನು ಸೇರಿಸಿ. ಈ ಪುದೀನ ಜೀರ್ಣಕಾರಕವೂ ಹೌದು, ಹಾಗೆಯೇ ದೇಹಕ್ಕೆ ತಂಪನ್ನು ಕೂಡ ಕೊಡುತ್ತೆ. ನಂತರ ಒಂದು 4 ಸ್ಪೂನ್ನಷ್ಟು ಬೆಲ್ಲ ಹಾಕೊಳ್ಳಿ. ಬೆಲ್ಲ ಬೇಕಾದರೆ ಮತ್ತೆ ರುಚಿಗೆ ಬೇಕಾದಷ್ಟು ನೀವು ಹಾಕೋಬಹುದು. ಆಮೇಲೆ ಒಂದು ಸಣ್ಣದಾದರೆ 1 ನಿಂಬೆ ಹಣ್ಣನ್ನು ಹಾಕೊಳ್ಳಿ. ಅದರ ಬೀಜ ಎಲ್ಲ ತೆಗೀರಿ, ಬೀಜ ಹಾಕಿದರೆ ಅದು ಕಹಿ ಬರುತ್ತೆ ಜ್ಯೂಸು. ಹಾಗಾಗಿ ಈಗ ನಾನು 3/4 ಭಾಗದಷ್ಟು ನಿಂಬೆ ಹಣ್ಣನ್ನು ಇಲ್ಲಿ ಹಾಕ್ತಾ ಇದ್ದೀನಿ, ನಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ. ನಂತರ ಇದನ್ನು ನುಣ್ಣಗೆ ರುಬ್ಕೋಬೇಕು, ಆಯಿತಾ? ಪೇಸ್ಟ್ ರೀತಿ ಆಗಬೇಕಿದು. ಇವಾಗ ಇದು ರುಬ್ಬಿ ಆದಮೇಲೆ ಇದಕ್ಕೆ ಒಂದು ಸಣ್ಣ ಚಿಟಿಕೆಯಷ್ಟು, ಒಂದೇ ಒಂದು ಚಿಟಿಕೆಯಷ್ಟು ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ಇದನ್ನು ರುಬ್ಕೊಂಡಾಗಿದೆ. ಈಗ ಇದಕ್ಕೆ ಒಂದು 2 ಗ್ಲಾಸ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಬೇಕಾದರೆ ಐಸ್ ಕ್ಯೂಬ್ಗಳನ್ನು ಕೂಡ ಸೇರಿಸ್ಬೋದು. ತಂಪಾಗಿ ಇದನ್ನು ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತೆಳ್ಳಗೆನೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಇದರ ಟೇಸ್ಟು. ಮತ್ತು ಸಿಹಿ ನಿಮಗೆ ಬೇಕಾದರೆ ಇನ್ನೂ ಕೂಡ ಹಾಕೋಬಹುದು, ಆದರೆ ಇದಕ್ಕೆ ಕರೆಕ್ಟಾಗಿದೆ ಇಷ್ಟು ಸಿಹಿ. ಈಗ ಇದನ್ನು ನೀವು ಬಿಸಿಲಿನಿಂದ ಬಂದ ತಕ್ಷಣ ಕುಡಿದು ನೋಡಿ, ನಿಮ್ಮ ಸುಸ್ತೆಲ್ಲ ಕ್ಷಣದಲ್ಲೇ ಮಾಯ ಆಗುತ್ತೆ. ಹಾಗೆಯೇ ಒಂದೊಂದ್ಸಲ ನಾವು ಹೆವಿಯಾಗಿ ತಿಂದಾಗ ಏನಾದರೂ ಒಂದು ಕುಡಿಬೇಕು ಅಂತ ಅನಿಸುತ್ತೆ ನಮಗೆ, ಆಗ ನೀವು ಇದನ್ನು ಮಾಡಿಕೊಂಡು ಕುಡಿಬಹುದು. ಇದು ಜೀರ್ಣಕ್ಕೂ ಕೂಡ ಒಳ್ಳೆಯದು. ಇದರಲ್ಲಿ ಪುದೀನ ಇದೆ, ಶುಂಠಿ ಇದೆ. ಇನ್ನೊಂದು ಏನಂದರೆ, ಇದಕ್ಕೆ ಶುಂಠಿ ಬೇಕಾದರೆ ನೀವು ಹಾಕ್ಕೊಳ್ಳಿ. ಯಾರಿಗೆ ತುಂಬ ಹೀಟ್ ಅಂತ ಅನಿಸುತ್ತೆ ಅಂಥವರು ಶುಂಠಿ ಹಾಕದೆ ಇದನ್ನು ಮಾಡ್ಕೋಬಹುದು. ಕೇವಲ ಬೆಲ್ಲ, ಪುದೀನ, ನಿಂಬೆ ರಸ ಮತ್ತು ಒಂದು ಸಣ್ಣ ಚಿಟಿಕೆ ಉಪ್ಪು, ಇಷ್ಟನ್ನು ಹಾಕಿ ನೀವು ಈ ಜ್ಯೂಸನ್ನು ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಖಂಡಿತ ಇದನ್ನು ನೀವು ಒಂದ್ಸರ್ತಿ ಮಾಡಿ ಕುಡಿದು ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಹಾಗೆಯೇ ಮಕ್ಕಳಿಗೆ ಕೂಡ ಇದು ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.